ಈ ಒಂದು ಸಂಕಲ್ಪ ಯಾತ್ರೆ ಏನು ತುಕಾರಾಮ್ರವರು ಅದರ ಜೊತೆಗೆ ಅನ್ನಪೂರ್ಣನವರು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಇಲಾಖೆಯಿಂದ ನಾವು ಅಂಬೇಡ್ಕರ್ ಸಹಾಯಹಸ್ತ ಅಂತ ಒಂದು ಕಾರ್ಯಕ್ರಮ ಮುಖಾಂತರ ಸುಮಾರು 102 ಸಮಾಜಗಳು ಈ ಅಸಂಘಟಿತ ವಲಯ ಅಂತ ನಾವೇನ್ ಹೇಳ್ತೀವಿ, ನಮ್ಮಲ್ಲಿ ಸುಮಾರು 102 ಸಣ್ಣ ಸಣ್ಣ ಸಮಾಜಗಳನ್ನ ಗುರುತಿಸಿ ಅವರಿಗೆ ಅಸಂಘಟಿತ ವಲಯದಲ್ಲಿ ತಂದು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 2,500 ಫಲಾನುಭವಿಗಳಿಗೆ ನಾವು ಆಯ್ಕೆ ಮಾಡಿ ಇವತ್ತು ಸುಮಾರು 1,300 ಜನ ಇಲ್ಲಿ ಬಂದಿದ್ದೀರಿ. ನಾವು ನಿಮಗೆ ಕಾರ್ಡ್ ಕೊಡ್ತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಪರವಾಗಿ ನಾನು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತೀನಿ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ವೇದಿಕೆಯಲ್ಲಿ ಭಾಷಣ ಮಾಡೋಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಇವತ್ತಿನ ಪತ್ರಿಕಾ ಮಾಧ್ಯಮದವರಿದ್ದಾರೆ. ಈ ಅಮೆರಿಕದ ಪ್ರೆಸಿಡೆಂಟ್ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್, ಈ ಅಮೆರಿಕದ ಪ್ರೆಸಿಡೆಂಟ್ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶಕ್ಕೆ ಸುಮಾರು 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶ ಬುದ್ಧನ ನಾಡು, ಅಂಬೇಡ್ಕರ್ನ ದೇಶ, ಗಾಂಧಿಯ ದೇಶ, ಈ ದೇಶ ಇಡೀ ವಿಶ್ವಕ್ಕೆ ಹೆಸರಾಗಿರ್ತಕ್ಕಂಥ ನಮ್ಮ ದೇಶಕ್ಕೆ ಇವತ್ತು ನರಕದ ದೇಶ, ಇದು ಹೆಲ್ ಹೋಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಕ್ಕಂಥ ಪದಗಳನ್ನ ಇವತ್ತು ಟ್ರಂಪ್ ನಮ್ಮ ದೇಶಕ್ಕೆ ಬಳಸ್ತಾ ಇದ್ದಾರೆ. ಇದು 150 ಕೋಟಿ ಜನಸಂಖ್ಯೆ ಭಾರತೀಯರಿಗೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಟ್ರಂಪ್ಗೆ ಈ ವೇದಿಕೆ ಮುಖಾಂತರ ಅವರಿಗೆ ಖಂಡನೆ ಮಾಡ್ತೀನಿ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ಏನೋ ದಿನ ಬೆಳಗ್ಗೆ ಬಿಜೆಪಿ ಮುಖಂಡರುಗಳು ಹೋರಾಟ ಮಾಡಿ ಭಾರತ್ ಮಾತಾ ಕಿ ಜೈ, ಭಾರತ್ ದೇಶ, ಭಾರತ್ ಭಾರತ್ ಅಂತ ಒದರಾಡ್ತಿದ್ರು. ಇವತ್ತು ಒಬ್ಬ ಬಿಜೆಪಿ ಮುಖಂಡ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಕಾರ ಅಂತಕ್ಕಂಥ ಮಾತನ್ನ ಟ್ರಂಪ್ ವಿರುದ್ಧವಾಗಿ ಹೇಳ್ತಾ ಇಲ್ಲ. ಇದು ಭಾರತ ದೇಶದ ಜನ ನೋಡ್ತಾ ಇದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಇದರ ಬಗ್ಗೆ ಈಗ ಮುಂದೆ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಆದ್ರೆ ನಾವೆಲ್ಲರೂ ಭಾರತೀಯರು ಇದನ್ನ ಖಂಡಿಸ್ತೇವೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ನಾವು ರಾಜಕೀಯ ಪ್ರಾರಂಭ ಮಾಡಿ 2004ನೇ ಇಸ್ವಿಯಿಂದ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ಹೈಸ್ಕೂಲ್ಗಳು, ವಸತಿ ಶಾಲೆಗಳು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, PUC ಕಾಲೇಜ್ಗಳು ಇರ್ಬೋದು. ಈಗ ತಾನೇ ಅನ್ನಪೂರ್ಣ ಹೇಳ್ತಾ ಇದ್ರು, ಐ ಶುಡ್ ಕಂಗ್ರ್ಯಾಚುಲೇಟೆಡ್. ನಮ್ಮ ಗಮನಕ್ಕೆ ಇರಲಿಲ್ಲ. ಆಯಮ್ಮ ಮೊದಲನೇ ಬಾರಿಗೆ ಶಾಸಕಿ ಆದ ತಕ್ಷಣ ಅಸೆಂಬ್ಲಿಯಲ್ಲಿ ಬಂದು ಸಂಡೂರು ತಾಲೂಕಿನಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾದಂತ ನರ್ಸಿಂಗ್ ಕಾಲೇಜ್ ಆಗ್ಬೇಕಂತಕ್ಕಂತ ಆ ಒಂದು ಕಲ್ಪನೆಯಿಂದ ಅಸೆಂಬ್ಲಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನನಗೆ ನಿಜಕ್ಕೂ ಬಹಳ ಖುಷಿ ತಂದಿದೆ. ವೈಯಕ್ತಿಕ ಪರವಾಗಿ ಸರ್ಕಾರಕ್ಕೂ ಹಾಗೂ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾಳೆ ಅಮ್ಮ. ತುಕಾರಾಮಿಗೆ ನನಗೆ ಟ್ರೈನಿಂಗ್ ಕೊಡಬಹುದಾಗಿ ಬಹಳ ಅದ್ಭುತವಾಗಿ ಯಾವುದೇ ಒಂದು ವಿಷಯದಲ್ಲಿ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾಳೆ. ಅಸೆಂಬ್ಲಿಯಲ್ಲಿ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವಿಷಯಗಳು ಸಂಡೂರು ತಾಲೂಕಿಗೆ ಏನಾಗಬೇಕಂತಕ್ಕಂಥ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮೊದಲನೇ ಬಾರಿಗೆ ಶಾಸಕಿ ಆಗಿದ್ರು ಕೂಡ ಇವತ್ತು ಗಟ್ಟಿ ಧ್ವನಿಯಾಗಿ ಇವತ್ತು ಇಡೀ ಸಂಡೂರು ತಾಲೂಕಿನ ಎಲ್ಲಾ ಮತಕ್ಷೇತ್ರದ ಜನರ ಆಶೀರ್ವಾದವನ್ನು ಪಡೆದು ಜನರ ಕೂಗನ್ನ ಪ್ರಾಮಾಣಿಕವಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿಯಾಗಿ ಅನ್ನಪೂರ್ಣ ಅವರು ಮಾತನಾಡ್ತಿದ್ದಾರೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ತುಕಾರಾಮ್ರವರು ನಾವು ಅಂತೆ ಮಾಡಿದ್ವಿ, ಆದ್ರೆ ಇವತ್ತು ಅನ್ನಪೂರ್ಣ ಅವರು ವಿಶೇಷವಾಗಿ ಬಹಳ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂಡೂರು ತಾಲೂಕಿನಲ್ಲಿ ಯಾರೋ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಯಾವುದೇ ಪಕ್ಷ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಗುರುತಿಸಿ ನಮ್ಮ ಸಂಡೂರು ತಾಲೂಕಿಗೆ ಹೆಣ್ಮಗಳೊಬ್ಬ ಶಾಸಕಿ ಆಗಿದ್ದಾರೆ ಅಂತಂದ್ರೆ ನಮ್ಮೆಲ್ಲರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೇರೆ ತಾಲೂಕುಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತು ನಮ್ಮ ತಾಲೂಕು ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿಂದುಗಡೆ ಗೋರ್ಪಡೆಯರಾಗಿರ್ಬೋದು, ಅವರು ಕೂಡ
ಈ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವು 2000 ಆದ ನಂತರ ದಿವಂಗತ ಭೂಪತಿ ಅವರು ಕೂಡ ನೆನೆಸ್ಬೇಕು. ಇವತ್ತು ಭೂಪತಿ ಅಣ್ಣ ನಮ್ಮಲ್ಲಿ ಇವತ್ತಿಲ್ಲ, ಆದ್ರೆ ಅವ್ರ ಮಾರ್ಗದರ್ಶನ, ಅವರ ಪ್ರೀತಿ, ವಿಶ್ವಾಸ, ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಅವರು ಈ ಭಾಗದಲ್ಲಿ ಶಾಸಕರಾದಾಗ ಅವರು ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಪಕ್ಷದ ಮುಖಂಡರುಗಳು, ಇದ್ರಾಗೆ ಬರ ಕಾಂಗ್ರೆಸ್ ಅಂತಲ್ಲ, ನಮ್ಮ ಸಂಡೂರು ತಾಲೂಕಿನ ಅಭಿವೃದ್ಧಿಗೆ ಎಲ್ಲಾ ಪಕ್ಷದ ಮುಖಂಡರುಗಳು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಇಂಡಿಪೆಂಡೆಂಟ್ ಎಲ್ಲರೂ ಸೇರಿ ಇವತ್ತು ಈ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದ್ರೆ ಎಲ್ಲರ ಶಕ್ತಿ, ಶ್ರಮ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ಮ ಇಲಾಖೆಯಿಂದ ನಮ್ಮ ಆಫೀಸರ್ ಹೇಳ್ತಾ ಇದ್ರು, ನನಗೆ ಕೊಟ್ಟಿರ್ತಕ್ಕಂಥದ್ದು ಲೇಬರ್ ಇಲಾಖೆ. ನನ್ನ ಇಲಾಖೆಯಿಂದ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ನಾನು ಅದಕ್ಕೆ ನಿಮಗೆ ನಮ್ಮ ಇಲಾಖೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ನಾವು ಕಿಕ್ ಬಿಲ್ ಅನ್ನು ಮಾಡಿದ್ದೀವಿ. ಇಲ್ಲಿ ನಮ್ಮ ಸಂಡೂರು ತಾಲೂಕಿಗೆ ಅದಕ್ಕೆ ಜಾಸ್ತಿ ಬಹಳ ಜನಕ್ಕೆ ಅನುಕೂಲ ಆಗಿಲ್ಲ. ಕಿಕ್ ಬಿಲ್ ಅಂದ್ರೆ ಏನು? ಯಾರು ಈ ಬೆಂಗಳೂರಿಗೆ ಬರ್ತಿರಲ್ಲ, ನೀವು ಬೆಂಗಳೂರು ಬಂದಾಗ ಮೋಟಾರ್ ಸೈಕಲ್ ಮೇಲೆ ನಾವೇನು ಫೋನ್ ಮುಖಾಂತರ, ಆಪ್ ಮುಖಾಂತರ ಆರ್ಡರ್ ಅನ್ನು ಮಾಡ್ತೀವಿ. ಯಾವುದೇ ದಿನಸಿ ವಸ್ತುಗಳಾಗಿರ್ಲಿ, ತಿನ್ನೋ ವಸ್ತು ಆಗಿರ್ಲಿ, ಇವತ್ತಿಗೆ ನಿಮಗೆ ಗೊತ್ತಿರ್ಬೋದು, ಅಮೆಝಾನ್ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಇಂಥವೆಲ್ಲ ಆನ್ಲೈನ್ ಕಂಪನಿಗಳು ಇವ್ರ ಮುಖಾಂತರ ವಹಿವಾಟುಗಳನ್ನ ಮಾಡ್ತಾರೆ. ಅಂದ್ರೆ ನಿಮಗೆ ಒಂದು ದೋಸೆ ಬೇಕಾಗಿದ್ರೆ ಆರ್ಡರ್ ಮಾಡಿದ್ರೆ, ಹೋಟೆಲ್ ಇಂದ ದೋಸೆ ನಿಮ್ಮ ಮನೆಗೆ ಬರಬೇಕಾಗಿದ್ರೆ ಇವರು ಗಿಗ್ ವರ್ಕರ್ ಅಂತ ನಾವೇನ್ ಹೇಳ್ತೀವಿ, ಇವರು ಮೋಟಾರ್ ಸೈಕಲ್ ಮುಖಾಂತರ ಆ ಹೋಟ್ಲಿಗೆ ಹೋಗಿ ನೀವು ಮಾಡಿರ್ತಕ್ಕಂಥ ಆರ್ಡರ್ನ, ದೋಸೆ ಆಗಿರಲಿ ಅಥವಾ ಯಾವುದೇ ತರದ ಆರ್ಡರ್ಗಳನ್ನ ನಿಮ್ಮ ಮನೆಗೆ ತಂದು ತಲುಪಿಸತಕ್ಕಂಥವ್ರಿಗೆ ನಾವು ಗಿಗ್ ವರ್ಕರ್ ಅಂತ ಕರಿತೀವಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 5 ಲಕ್ಷ ಜನ ಇದ್ದಾರೆ. ಭಾರತ ದೇಶದಲ್ಲಿ ಪ್ರಪ್ರಥಮವರಿಗೆ ಇಂಥ ಒಂದು ಕಾನೂನನ್ನು ತಂದು ಅವರಿಗೆ ವೈಯಕ್ತಿಕವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಆಗಿದ್ರೆ ಕರ್ನಾಟಕ ರಾಜ್ಯದಲ್ಲಾಗಿದೆ. ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮ ಒಬ್ಬ ಮಗನಾಗಿ ಸಂತೋಷ್ ಲಾಡ್ ಮಾಡಿದ್ದಾರೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟ್ ಬಿಲ್ ಅಂದ್ರೆ ಏನು? ಯಾರ್ಯಾರು ಡ್ರೈವರ್ಗಳಿದ್ದಾರೆ, ಕ್ಲೀನರ್ಗಳಿದ್ದಾರೆ, ಡ್ರೈವರ್ ಕ್ಲೀನರ್ಗಳು ಯಾರ್ಯಾರ ಕಮರ್ಷಿಯಲ್ ಲೈಸೆನ್ಸ್ ಇದೆ, ಯಾರು ಕಮರ್ಷಿಯಲ್ ಗಾಡಿಯನ್ನು ಓಡಿಸ್ತಾರೆ, ನಿಮಗೆ ಆಟೋ ರಿಕ್ಷಾ ಇರ್ಬೋದು, 4 ವೀಲರ್ ಇರ್ಬೋದು, 407 ಇರ್ಬೋದು, ಬಸ್ ಇರ್ಬೋದು, ಲಾರಿ ಇರ್ಬೋದು, ನಿಮಗೆ ಟ್ರ್ಯಾಕ್ಟರ್ ಇರ್ಬೋದು, ಯಾರ್ಯಾರು ಗಾಡಿಗಳನ್ನ ಓಡಿಸ್ತಾರೆ, ಯಾರ್ಯಾರು ಗಾಡಿಗೆ ಕ್ಲೀನರ್ ಇದ್ದಾರೆ, ಯಾರು ಡ್ರೈವರ್ ಇದ್ದಾರೆ. ಲಾಜಿಸ್ಟಿಕ್ಸ್ ಅಂತಂದ್ರೆ ಈ ಟ್ರಾನ್ಸ್ಪೋರ್ಟ್ ಅಂತ ಏನ್ ಹೇಳ್ತೀವಿ, ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಶೋರೂಮ್ ಅಲ್ಲಿ ಇರ್ಬೋದು, ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥವ್ರು, ಟೈರ್ ಪಂಚರ್ ಆಗ್ತಕ್ಕಂಥವ್ರು, ಟೈರ್ ಮಾಲೀಕರು, ರಿಟ್ರೇಡಿಂಗ್ ಯೂನಿಟ್, ಗ್ಯಾರೇಜ್ ಮೆಕ್ಯಾನಿಕ್ಗಳು, ಇಂಥವರೆಲ್ಲರೂ ಸೇರಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷ ಜನ ಇರ್ತಕ್ಕಂಥ ಅಂದಾಜು ನಮ್ಮಲ್ಲಿದೆ. ಸುಮಾರು ಇವತ್ತು 11 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ಇರ್ತಾರೆ ಅವರೆಲ್ಲರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ನಿಮ್ಮ ಆಶೀರ್ವಾದದಿಂದ ನಾನು ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಹೊಸದಾಗಿ ಡೊಮೆಸ್ಟಿಕ್ ಬಿಲ್ ತರ್ತಾ ಇದೆ. ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಏನು? ಈ ಸಿಟಿಗಳಲ್ಲಿ ನಮ್ಮ ಅಕ್ಕ ತಂಗಿಯಂದ್ರು ಈ ಮನೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ. 3 ತಾಸು, 4 ತಾಸು, 2 ತಾಸು ಮನೆಯಲ್ಲಿ, ಒಂದು ಮನೆ ಬಿಟ್ಟು ಇನ್ನೊಂದು ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಗೆ ನಾವು ಡೊಮೆಸ್ಟಿಕ್ ವರ್ಕರ್ ಅಂತ ಹೇಳ್ತೀವಿ. ಅವರಿಗೆ ಕೂಡ ಬಿಲ್ ಅನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸಿನಿ ಬಿಲ್ ಅನ್ನು ಮಾಡಿದ್ದೀವಿ. ಸಿನಿ ಬಿಲ್ ಅಂತಂದ್ರೆ ಯಾರ್ಯಾರು ಈ ಶೂಟಿಂಗ್ ಅಲ್ಲಿ ಬರೀ ಹೀರೋಯಿನ್ಗಳ ಮಾತ್ರ ಅಲ್ಲ, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ ಅಲ್ಲ, ಯಾರು ಸಿನಿಮಾದ ಹಿಂದಗಡೆ ಸ್ಪಾಟ್ ಬಾಯ್ ಆಗ್ತಾನೆ, ಆರ್ಟಿಸ್ಟ್ ಇರ್ತಾರೆ, ಮೇಕಪ್ ಆರ್ಟಿಸ್ಟ್ ಇರ್ತಾರೆ, ಸೈಡ್ ಆರ್ಟಿಸ್ಟ್ ಇರ್ತಾರೆ, ಅಲ್ಲಿ ಕೂಡ ದಿನಕೂಲಿ ನೌಕರರು ಬಹಳ ಇರ್ತಾರೆ. ಅದ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನಮಗೆ ಟೈಅಪ್ ಆಗಿದ್ದಾರೆ, ಯಾರು ಅಕ್ರಿಡೇಷನ್ ಆಗಿದ್ದಾರೆ, ಯಾರು ಈ ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಈ ತರ ಯಾರು ನಮ್ಮ ಜೊತೆ ಸರ್ಕಾರದ ಜೊತೆಗೆ ಅಕ್ರಿಡೇಷನ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಇಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ದಯಮಾಡಿ ಈ ಒಂದು ಆಶಾದೀಪ ಅಂತಕ್ಕಂಥ ಕಾರ್ಯಕ್ರಮ ದೇಶದಲ್ಲಿ ಎಲ್ಲಿ ಇಲ್ಲ.
ಈ ಆಶಾದೀಪ ಕಾರ್ಯಕ್ರಮ ಏನಂತಂದ್ರೆ ಯಾರು ಉದ್ದಿಮೆದಾರರು SC ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ, ಯಾರು ಉದ್ಯಮಿದಾರರು SC ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ 50% ಅಷ್ಟು ಶೇಕಡ 2 ವರ್ಷವರೆಗೆ 50% ಅಷ್ಟು ಸಂಬಳ ನಾವು ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದ ನಾವು ಕೊಡ್ತಾ ಇದ್ದೀವಿ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಈ ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾವೇನ್ ಮಾತನಾಡ್ತಿದ್ವಿ ನಿಮಗೆ ಮಾಹಿತಿ ಇರಲಿ. ನನಗಿರ್ತಕ್ಕಂಥದ್ದು ಈ ರೀತಿ ಕಾನೂನು ಮಾಡಿದ ಜೊತೆಗೆ ನಮ್ಮ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ವೇತನ ಅಂತಕ್ಕಂಥದ್ದು ಇದೆ. ಇನ್ನೊಂದು ವಾರದ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಕನಿಷ್ಠ ವೇತನ ಜಾರಿ ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದು ನಾನು ಬೆಂಗಳೂರಿಗೆ ಹೋದ ನಂತರ ನಮ್ಮ ಬೋರ್ಡ್ ಕನಿಷ್ಠ ವೇತನ ಬೋರ್ಡ್ ಏನು ರೆಕಮೆಂಡ್ ಮಾಡಿದೆ ಅದನ್ನ ತರಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಅಂತಿಮವಾಗಿ ಚರ್ಚೆಯನ್ನು ಮಾಡಿ ಅದು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನ ಅನುಷ್ಠಾನಕ್ಕೆ ತರ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕನಿಷ್ಠ ವೇತನ ಯಾವ ರೀತಿ ಮಾಡ್ತಾ ಇದೀವಿ ಅಂತ ಸುಮ್ಮನೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾವುದೇ ಒಬ್ಬ ಬಡವ ಒಬ್ಬ ಕೆಲಸ ಮಾಡ್ತಕ್ಕಂಥವನಿಗೆ ಕನಿಷ್ಠ ವೇತನ ಸಿಗ್ಬೇಕಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಇದೆ. ರೆಕ್ಟೋ ಕ್ರಾಸ್ ಬ್ರೀಡ್ ಅಂತ ಒಂದು ಸುಪ್ರೀಂ ಕೋರ್ಟ್ ವರದಿದೆ. ಅದರಲ್ಲಿ ಒಬ್ಬ ಮನುಷ್ಯನಿಗೆ ವರ್ಷಕ್ಕೆ ಎಷ್ಟು ಅಡಿ ಬಟ್ಟೆ ಬೇಕು, ಅವನಿಗೆ ಎಷ್ಟು ಕಾರ್ಬೋಹೈಡ್ರೇಟ್ ಬೇಕು, ಅವನಿಗೆ ಎಷ್ಟು ಪ್ರೋಟೀನ್ ಬೇಕು, ಅವನಿಗೆ ಎಷ್ಟು ವೆಜಿಟೇಬಲ್ ತಿನ್ಬೇಕು, ಅವನಿಗೆ 2 ಮಕ್ಕಳು ಇದ್ರೆ ಹೆಂಡತಿ ಇದ್ರೆ 4 ಜನನ 1 ಯೂನಿಟ್ ಕನ್ಸಿಡರ್ ಮಾಡಿ 1 ತಿಂಗಳಿಗೆ ಬಾಡಿಗೆ ಎಷ್ಟಾಗುತ್ತೆ, 1 ತಿಂಗಳಿಗೆ ರೇಷನ್ ಎಷ್ಟು ಬೇಕು, ಆ ರೇಷನ್ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ ಇದನ್ನೆಲ್ಲ ಅಂಶಗಳನ್ನ ನಾವು ತಗೊಂಡು ಕನಿಷ್ಠ ವೇತನವನ್ನು ಮಾಡ್ತೀವಿ. ಈ ಕನಿಷ್ಠ ವೇತನವನ್ನ ನಾವು ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿದೆ. ನಾನು ಇನ್ನು ಒಂದು ವಾರದಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡಿ ಇದನ್ನ ಫೈನಲ್ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಕೊನೆಯದಾಗಿ ನಿಮಗೆ ಆಲ್ರೆಡಿ ಬಹಳ ನಾವು ಈ 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡಬೇಕು. ಈ 5 ಗ್ಯಾರಂಟಿ ಬರ್ತದಲ್ಲ ನಿಮಗೆಲ್ಲರಿಗೆ, ಬರ್ತದಿಲ್ಲ ಹೆಣ್ಮಕ್ಳಿಗೆಲ್ಲರಿಗೆ. ಈ 5 ಗ್ಯಾರಂಟಿಗೆ ಸಿದ್ದರಾಮಯ್ಯ ಅವರು ಯಾರು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ 5 ಗ್ಯಾರಂಟಿಗಳಿಗೆ ವರ್ಷಕ್ಕೆ ನಾವು ಸುಮಾರು 55,000-60,000 ಕೋಟಿ ಖರ್ಚು ಮಾಡ್ತಾ ಇದೀವಿ. ಎಷ್ಟು ಮಾಡ್ತಾ ಇದೀವಿ ಉಮಾ? ಎಷ್ಟು ಮರಿಸ್ವಾಮಿ ಹೇಳಿ, ಎಷ್ಟು? 55,000-60,000 ಕೋಟಿ ಒಂದು ವರ್ಷಕ್ಕೆ. ಉದಾಹರಣೆಗೆ 60,000 ಕೋಟಿ ಆದ್ರೆ 5 ವರ್ಷಕ್ಕೆ ಎಷ್ಟಾಯ್ತು? 30. ಎಷ್ಟಾಯ್ತವ ತಾಯಿ? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸನಿಂದ ಎಲ್ಲ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆ ಹೊಡಿಬೇಕು. ನೀವು ಜೋರಾಗಿ ಹೊಡಿರಿ ಸಿದ್ದರಾಮಯ್ಯ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ನೀವು ಯಾಕೆ ಕೊಡ್ತಾ ಇದೀವಿ ದುಡ್ಡು? ನೀವು ಬಸ್ ಫ್ರೀ ಮಾಡಿದೀವಲ್ಲಮ್ಮ, ಬಸ್ ಫ್ರೀ ಹೋಗ್ತಿದಿರಲ್ಲೋ? ಯಾರ ಹೆಣ್ಮಕ್ಳು ಬಸ್ ಫ್ರೀ ಹೋಗ್ತೀರಿ? ಕೈ ಎತ್ತಿ ನೋಡೋಣ. ಅಯ್ಯಯ್ಯ, ಯಾರು ಒಬ್ರು ಬಿಟ್ಟಿಲ್ಲದವ? ಕರೆಂಟ್ ಫ್ರೀ ಮಾಡಿವಿಲ್ಲೋ? ಅಕ್ಕಿ ಕೊಡ್ತಿದೀವಿಲ್ಲೋ? 2,000 ರೂಪಾಯಿ ಕೊಡ್ತೀವಿಲ್ಲೋ? ಬಸ್ ಫ್ರೀ ಮಾಡಿವಿಲ್ಲೋ? ಇವನಿಗೆ ಕೊಡ್ತಾ ಇದೀವಿ. ಈ 5 ಕಾರ್ಯಕ್ರಮ ಸುಮಾರು ವರ್ಷಕ್ಕೆ 60,000 ಕೋಟಿ ಆಗುತ್ತೆ. ಕೇಳಿಸ್ಕೊಳ್ಳಿ ಹೆಣ್ಮಕ್ಳು, ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಕಾರ್ಯಕ್ರಮ, ಬಸ್ ಫ್ರೀ ಕಾರ್ಯಕ್ರಮ ಇದೆಯಲ್ಲ, ಸುಮಾರು 650 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು? ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕಾರ್ಯಕ್ರಮ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ 650 ಕೋಟಿ. ಇಡೀ ಪ್ರಪಂಚದ ಇತಿಹಾಸದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಎಲ್ಲೇ ಉಚಿತವಾಗಿ 650 ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ರೆ ಅದು ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನೀವು ಯಾವುದು ದೇವರ ಗುಡಿಗಳು ಬಿಟ್ಟಿಲ್ಲ.
ಹೋಗಿಲ್ಲ. ಬಿಟ್ಟಿರನವ ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ವಿಠಲ, ದುರ್ಗಮ್ಮ, ಮಾರಮ್ಮ, ಆಂಜನೇಯ, ವಾಯುಗುರು, ತಿರುಪತಿ, ಮಂತ್ರಾಲಯ, ಧರ್ಮಸ್ಥಳ ಯಾವ್ದನ್ನ ಬಿಟ್ಟಿರಾ? ಎಲ್ಲ ದೇವರುಗಳಿಗೆ ಹೋಗಿರಲ್ಲ. ಅದಕ್ಕೆ ಗಟ್ಟಿಯಾಗಿ ಆ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ರಿ. ಸಿದ್ದರಾಮಯ್ಯ 106 ವರ್ಷ ಕಾಲ ದೇವರವರಿಗೆ ಆಯುಷ್ಯನ್ನು ಕೊಡ್ಲಿ, ಬಡವರಿಗೆ ಇನ್ನ ದೊಡ್ಡ ಪ್ರಮಾಣವರಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಆ ದೇವರು ಭಗವಂತ ಅವರಿಗೆ ದಯಪಾಲಿಸಲಿ ಅಂತ ಹೇಳಿ ತಾವೆಲ್ಲ ದೇವರಿಗೆ ಬೇಡ್ಕೋಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಮಾಡ್ತಿರಲ್ಲ ಹೆಣ್ಮಕ್ಳು? ಮಾಡ್ತಿರಲ್ಲ? ಹಂಗಾಗಿ ಇವತ್ತು ನಾವು ಸಂಡೂರು ತಾಲೂಕಿನಲ್ಲಿ ಈ ಭಾಗದಲ್ಲಿ ಜಿಂದಾಲ್ ಬಂದಿದೆ. ಪ್ರತಿಯೊಬ್ಬರು ನಮಗೆ ಮನವಿ ಮಾಡ್ತಾರೆ, ಜಿಂದಾಲಿಗೆ ಕೆಲಸ ಕೊಡ್ರಿ, ಜಿಂದಾಲಿಗೆ ಕೆಲಸ ಕೊಡ್ತೀರಿ ಅಂತ ಹೇಳಿ. ಸುಸ್ತೂ ಆಗಿದ್ದೇವೆ, ಪ್ರಯತ್ನ ಬಿಟ್ಟಿಲ್ಲ. ಯಾಕಂದ್ರೆ ಸಂಡೂರು ತಾಲೂಕಿನಿಂದ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ, ಬಳ್ಳಾರಿ ಜಿಲ್ಲೆಯಿಂದ ಅಕ್ಕಪಕ್ಕ ತಾಲೂಕಿನಿಂದ ಕೂಡ ಇಲ್ಲೆಲ್ಲರೂ ಜಿಲ್ಲಾಲಿಗೆ ಕೆಲಸ ಬೇಕಂತ ಬರ್ತಾರೆ. ನಾವು ಮಿತಿಮೀರಿ ಪ್ರಯತ್ನವನ್ನು ಮಾಡ್ತಿದ್ದೀವಿ, ಮುಂದೇನೂ ಮಾಡ್ತೀವಿ. ನೀವು ಈ ಭಾಗದ ಎಲ್ಲ ಜನರಿಗೆ ಮನವಿ ಮಾಡ್ತೀವಿ, ನಾವು ನಮ್ಮ ಮಕ್ಕಳಿಗೆ ಕೇವಲ ಜಿಂದಾಲಕ್ಕೋಸ್ಕರ ಹುಟ್ಟಿಸಿಲ್ಲ. ಸರಿಯಾ ತಪ್ಪು? ಸರಿನೇ ತಪ್ಪಿದೆಯಾ? ನಮ್ಮ ಮಕ್ಕಳಿಗೆ ಓದಿಸೋಣ, ಪ್ರಯತ್ನ ಮಾಡೋಣ. ಆದ್ರೆ ನಾನು ಸಚಿವರಾಗಿ ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ಮ ಊರು ವೈಸ್ ನನಗೆ ಡೀಟೇಲ್ಸ್ ಅನ್ನು ಕೊಡ್ರಿ. ಯಾಕಂದ್ರೆ ಮೊನ್ನೆ ನಾವು ಇಲ್ಲೊಂದು ಉದ್ಯೋಗ ಮೇಳ ಮಾಡಿದ್ವಿ. ಇಲ್ಲಿ ಬೇಕಿದ್ರೆ ಸ್ಪೆಷಲ್ ಆಗಿ ಒಂದು ಉದ್ಯೋಗ ಮೇಳ ಕೂಡ ಮಾಡಿಕೊಡ್ತೀನಿ ಇದೇ ಭಾಗಕ್ಕೆ. ನಿಮ್ಮ ಮಕ್ಕಳಿಗೆ ಜಿಂದಾಲಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನೀವು ದಯಮಾಡಿ ಬೇರೆ ಕಡೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮಗೆ ನಮ್ಮ ಹಳೆಯ ಮನೆ ಮುಂದೆನೇ ಇರಬೇಕು, ನಮ್ಮ ಮಗಳು ಮನೆ ಮುಂದೆನೇ ಇರಬೇಕು, ಇಲ್ಲೇ ಇರ್ಬೇಕಂತಕ್ಕಂಥದ್ದು ನಿಮಗೆ ಆಸೆ ಇದ್ರು ಕೂಡ ನಾವು ಅದನ್ನ ಗೌರವಿಸ್ತೀವಿ. ಆದ್ರೆ ಎಲ್ಲರಿಗೂ ಇಲ್ಲೇ ಕೆಲಸ ಕೊಡಿಸ್ತಕ್ಕಂಥದ್ದು ಕಷ್ಟ. ಆ ಭಗವಂತ ಬಂದರೂ ಕಷ್ಟ, ನೀನು ಮುಖ್ಯಮಂತ್ರಿ ಆದರೂ ಕಷ್ಟ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಹಠವನ್ನು ಹಿಡ್ಕೊಂಡು ಇಲ್ಲೇ ಕೆಲಸ ಕೊಡಿಸ್ತಕ್ಕಂಥದ್ದು ನೀವು ಕೇಳ್ತಕ್ಕಂಥದ್ದು ಸರಿ ಇದೆ. ಆಗಿಲ್ಲ ಅಂದ್ರೆ ಬೇರೆ ಕಡೆ ನೀವು ಅವ್ರನ್ನ ಕಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ. ಇಲ್ಲಿ ಹೆಣ್ಮಕ್ಳು ಇದ್ದೀರಿ, ನೀವು 4 ಮಾತು ಹೇಳ್ತೀನಿ. ಇವತ್ತು ಆಶಾ ಅಂತಕ್ಕಂಥ ಕಾರ್ಯಕ್ರಮ, ಆಶಾ ಗೊತ್ತಲ್ಲ, ಆಶಾ ಕಾರ್ಯಕ್ರಮ, ಬಿಸಿ ಊಟ ಕಾರ್ಯಕ್ರಮ, ವಿಧವಾ ವೇತನ ಪ್ರಾರಂಭ ಮಾಡಿದ್ದಾರು ಯಾರು? ಇಂದಿರಾ ಗಾಂಧಿ. ಯಾರು? ಓಲ್ಡ್ ಏಜ್ ಪೆನ್ಷನ್ ಪ್ರಾರಂಭ ಮಾಡಿದವರು ಯಾರು? ಅಂಗವಿಕಲರ ಮಾಸಾಸನ ಮಾಡಿದವರು ಯಾರು? ವೃದ್ಧಾಪ್ಯ ವೇತನ ಮಾಡಿದವರು ಯಾರು? ಯಾರು ಮಾಡಿದ್ದು? ಎಲ್ಲರಿಗಿಂತ ವಿಶೇಷವಾಗಿ ಬಿಸಿ ಊಟ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು? ಅಂಗನವಾಡಿ ಮಾಡಿದವರು ಯಾರು? ಆಶಾ ಮಾಡಿದವರು ಯಾರು? ಉಳುವನೆ ಒಡೆಯ ಕಾರ್ಯಕ್ರಮ ಮಾಡಿದವರು ಯಾರು? ಯಾರು ಯಾರು? ಅದಕ್ಕೆ ಆ ಕಾರ್ಯಕ್ರಮ, ಇಂದ್ರಮ್ಮನ ಕಾರ್ಯಕ್ರಮ, ನಮ್ಮ ಸಿದ್ದರಾಮಪ್ಪನ ಕಾರ್ಯಕ್ರಮ ನೀವು ಸೇರಿಸಿದ್ರೆ ಒಂದು ಮನೆಗೆ ಕನಿಷ್ಠ 7 ರಿಂದ 8 ಸಾವಿರ ರೂಪಾಯಿ ಇವತ್ತು ನಿಮ್ಮ ಮನೆಗೆ ಮುಟ್ತಾ ಇದೆ. ಇವತ್ತು ಹೆಮ್ಮೆಯಿಂದ ಘಂಟಾಘೋಷವಾಗಿ ನೀವು ಧೈರ್ಯವಾಗಿ ನೀವು ಚೆಕ್ ಮಾಡಿ ನೋಡಿದ್ರೆ 8,000ವರೆಗೆ ನಿಮ್ಮ ಮನೆಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಯಾರೇ ಮಾಡಿದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ಇನ್ನು 2 ವರ್ಷದ ಅವಧಿ ಸರ್ಕಾರದಲ್ಲಿ ಇವತ್ತು ಅನ್ನಪೂರ್ಣನವರು, ತುಕಾರಾಮ್ರವರು ನಾವು ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ನಿಮ್ಮ ಪರವಾಗಿ ಕೆಲಸಗಳನ್ನ ಮಾಡ್ತೀವಿ. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ 12 ವರ್ಷದಲ್ಲಿ ದೇಶ ಏನು ಉಳಿದೇ ಇಲ್ಲ, ದೇಶ ಉಳಿದೇ ಇಲ್ಲ. ಈ ದೇಶ ಸಾಲದಲ್ಲಿ ಮುಳುಗ್ಬಿಟ್ಟಿದೆ. 1947 ಇಸ್ವಿನಲ್ಲಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಎಷ್ಟಿತ್ತು ಬರಿಸ್ವಾಮಿ? 55 ಲಕ್ಷ ಕೋಟಿ ಇತ್ತು. 1947 ಇಸ್ವಿ 14 ಪ್ರಧಾನಮಂತ್ರಿಗಳು. ಇವತ್ತು ಈ ದೇಶದ ಸಾಲ 225 ಲಕ್ಷ ಕೋಟಿ. ಎಷ್ಟೈತೆ? 225 ಲಕ್ಷ ಕೋಟಿ ಸಾಲ ಇದೆ ದೇಶದ್ದು. ಟಿವಿಲಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ. 56 ರೂಪಾಯಿ $1 ಇತ್ತು, ಇವತ್ತು 95 ರೂಪಾಯಿ $1 ಆಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ವರ್ಷಕ್ಕೆ 1 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಇವತ್ತು ಉದ್ದಿಮೆದಾರರ ಸಾಲ ಕೇಂದ್ರ ಸರ್ಕಾರ 16.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದೆ.
ಎಷ್ಟು? 16.5 ಲಕ್ಷ ಕೋಟಿ ಕೇಂದ್ರದಲ್ಲಿ ಅವರು ಸಾಲ ಮನ್ನಾ ಮಾಡಿದ್ರೆ ಇವತ್ತು ಅದಾನಿ ಅವರ ಆದಾಯ 2014ನೇ ಇಸ್ವಿನಲ್ಲಿ 16ನೇ ಇಸ್ವಿನಲ್ಲಿ ಕೇವಲ 50,000 ಕೋಟಿ ಇತ್ತು. ಇವತ್ತು ಪುಣ್ಯಾತ್ಮ 15 ಲಕ್ಷ ಕೋಟಿಗಿದ್ದಾನೆ. ಎಷ್ಟು? ಈ ದೇಶದ ಬಜೆಟ್ 50 ಲಕ್ಷ ಕೋಟಿಗಿದ್ರೆ ಅದಾನಿ ಅವರು ಅಂಬಾನಿ ಅವರು ವಹಿವಾಟ ಸೇರಿದ್ರೆ 30 ಲಕ್ಷ ಕೋಟಿ ಇದೆ. ಎಷ್ಟಿದೆ? ಈ ದೇಶದಲ್ಲಿ ದೊಡ್ಡ ಮೀನು ಸಣ್ಣ ಮೀನಿಗೆ ತಿಂತಾನೆ ಇದೆ. ಏನಂತ? ದೊಡ್ಡವರು ಸಣ್ಣವ್ರನ್ನ ತಿಂತಾ ಇದ್ದಾರೆ. ಪತ್ರಿಕಾ ಮಾಧ್ಯಮದಿರಿ, ಇವತ್ತು ಈ ದೇಶದಲ್ಲಿ 1% ಅಷ್ಟು ಜನ ಎಷ್ಟು ಕೇವಲ 1% ಜನರಲ್ಲಿ 40% ಈ ದೇಶದ ಆಸ್ತಿ ಇದೆ. ಕೇಳಿಸ್ತಾ ಇದೆಯಾ? ಈ ದೇಶದಲ್ಲಿ 1% ಜನಸಂಖ್ಯೆ ಇರ್ತಕ್ಕಂಥ ಜನರಂತ 40% ಆಸ್ತಿ ಇದೆ. ಕೆಳ ವರ್ಗಗಳು ಇರ್ತಕ್ಕಂಥ 50% ಜನರ ಹತ್ರ ಕೇವಲ 3% ಆಸ್ತಿ ಇದೆ. ಇದರ ಬಗ್ಗೆ ಎಲ್ಲಿ ಚರ್ಚೆ ಮಾಡಲ್ಲ. ಇವತ್ತು ಈ ದೇಶದಲ್ಲಿ 9 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಎಸೆಸಿದ್ದಾರೆ. 4.5 ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಕೇವಲ 10% ಜನರು 25,000 ಮೇಲೆ ದುಡಿತಾರೆ. 3% ಜನರು 3 ಲಕ್ಷ ಮೇಲೆ ದುಡಿತಾರೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಹೇಳ್ತೀವಿ, ವರ್ಷಕ್ಕೆ ಆದಾಯ ಬಡವರದು ಈ ದೇಶದಲ್ಲಿ 2 ಲಕ್ಷ ರೂಪಾಯಿಗೆ ಇರೋದು. ಅದು 2 ಲಕ್ಷ ರೂಪಾಯಿ ಆದಾಯ ಎಲ್ಲ ಇದ್ರೆ ಇಡೀ ಭಾರತ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಮಾತ್ರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 2 ಲಕ್ಷ ಯಾವುದಕ್ಕೂ ಇಲ್ಲ, ಆದ್ರೆ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಬೇರೆ ರಾಜ್ಯಗಳು ನೀವು ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ಚಿನ್ನಪ್ಪ ಗೌಡ್ರೆ, ಬೇರೆ ರಾಜ್ಯದಲ್ಲಿ 30 ವರ್ಷ ಬಿಜೆಪಿ ಬಿಹಾರ್ ನಲ್ಲಿ ಯುಪಿಯಲ್ಲಿ 60,000 ರೂಪಾಯಿ ಇಲ್ಲ ವರ್ಷಕ್ಕೆ ಆದಾಯ 60,000 ರೂಪಾಯಿ ಇಲ್ಲ. ಇಂಥ ವಿಷಯಗಳ ಬಗ್ಗೆ ನಾನು ಇನ್ನೊಂದ್ಸರಿ ಮಾತನಾಡ್ತೀನಿ. ಆದ್ರೆ ಇಲ್ಲಿರ್ತಕ್ಕಂಥ ಜನರಲ್ಲಿ ನನಗೆ ಇವತ್ತು 50 ವರ್ಷ ದಾಟಿದೆ. 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥ ನಾನು, ನನಗೆ ಯಾವುದು ಕುಡಿಯೋದು, ಸೇದೋದು, ಇಸ್ಪೆಟ್ ಆಡೋದು, ಪಾನ್ಪರಾಗ್ ತಿನ್ನೋ ಚಟ ಇಲ್ಲ. ಇದು ರಾಜಕೀಯ ಬಹಳ ಸಣ್ಣ ವಯಸ್ಸಿನ ಹಚ್ಕೊಂಡ್ಬಿಟ್ಟಿದ್ದೀನಿ. ನಾನು ಇಲ್ಲಿ ಎದ್ದು ನಿಂತು ಇಲ್ಲಿ ಮಾತನಾಡತಕ್ಕಂಥ ಯೋಗ್ಯತೆ ನನಗೆ ತಪ್ಪಿಸ್ಕೊಟ್ಟಿದ್ರೆ ತಾವು ಸಂಡೂರು ತಾಲೂಕಿನ ಜನ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ಅಧಿಕಾರದಲ್ಲಿ ಇರ್ತೀನೋ ಇಲ್ಲೋ, ಎಲ್ಲಿವರೆಗೆ ನೀವು ನನಗೆ ಆಶೀರ್ವಾದ ಮಾಡಿದಿರಿ, ಎಲ್ಲಿವರೆಗೆ ನೀವು ಅನುಪೂರ್ಣವಾಗಿ ತುಕಾರಾಮಿಗೆ ಆಶೀರ್ವಾದ ಮಾಡಿದಿರಿ, ನಮ್ಮ ಕೊನೆ ಉಸಿರಿವರೆಗೆ ಕೂಡ ಬಡವರ ಪರವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ.